ಹಾಯ್ ಡಾರ್ಲಿಂಗ್ಸ್, ನೀವೇನಾದರೂ ಅಸೋಸಿಯೇಟ್ ನಿರ್ಮಾಣ ಮಾಡ್ಕೋಬೇಕು ಅಂದ್ಕೊತಿದ್ದೀರಾ? ಹಾಗಾದರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಸಂಪೂರ್ಣ ಫ್ರೀಯಾಗಿ ಅಲ್ಲದೇ ಇದ್ದರೂ 57,000ವರೆಗೆ ಸಹಾಯಧನ ನೀಡೋ ಮೂಲಕ ನಿಮ್ಮ ಯೋಜನೆಗೆ ಸಹಾಯಧನ ಮಾಡಲಾಗ್ತಾಯಿದೆ ಅಸೋಸಿಯೇಟ್ ನಿರ್ಮಾಣ ಮಾಡಲಿಕ್ಕೆ. ಹಾಗಾದರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅಂದ್ಕೊಳ್ಳೋವಂಥವ್ರು ಈ ಒಂದು ವಿಡಿಯೋನ ಫುಲ್ಲಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿದ್ರು ಅಂಥವ್ರು ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದು, ಹಾಗೆ ನಿಮ್ಮ ದಯೆಯಿಂದ ವಾಚ್ ಟೈಮ್ ಕೂಡ ಕಂಪ್ಲೀಟ್ ಮಾಡಿಕೊಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ನೋಡೋದಾದರೆ, ಯಾರೆಲ್ಲ ಅಸೋಸಿಯೇಟ್ ಆಗಿ ಎಮ್ಮೆ ಸಾಗಾಣಿಕೆ ಶೆಡ್ ನಿರ್ಮಾಣ ಮಾಡೋವಂಥವ್ರಿಗೆ ಇದೀಗ ಗೌರ್ಮೆಂಟ್ ಕಡೆಯಿಂದ 57,000ವರೆಗೆ ಸಬ್ಸಿಡಿಯನ್ನು ನೀಡಲಾಗ್ತಾಯಿದೆ. ಈ ಒಂದು ಯೋಜನೆ ಬಂದು MGNREGA ಸ್ಕೀಮ್ನ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆ ನೀಡಲಾಗ್ತಾಯಿದೆ. ಕೌ ಶೆಡ್ ನಿರ್ಮಾಣ ಅಂದರೆ ಕಾಂಟ್ರಿಬ್ಯೂಷನ್ ಅನ್ನೋ ಒಂದು ಯೋಜನೆ ಅಡಿಯಲ್ಲಿ ಈ ಒಂದು ಸ್ಕೀಮ್ನ ತರಲಾಗಿರುತ್ತೆ. ಇನ್ನು ಈ ಒಂದು ಯೋಜನೆ ಬಂದು ಗ್ರಾಮ ಪಂಚಾಯಿತಿ ಮೂಲಕ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಈ ಒಂದು ಯೋಜನೆ ತಂದಿರಲಾಗಿರುತ್ತೆ. ಹಾಗಾದರೆ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶಗಳು ಏನಂತ ನೋಡೋದಾದರೆ, ಮಳೆಗಾಲ ಹಾಗೆ ಬೇಸಿಗೆಗಾಲಗಳಲ್ಲಿ ಪ್ರಾಣಿಗಳಿಗೆ ತೊಂದರೆ ಆಗೋದ್ರಿಂದ ಮತ್ತು ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ ಮತ್ತು ರೋಗಗಳು ಮತ್ತು ಹೆಚ್ಚಾಗುತ್ತೆ. ಹಾಗೆ ಸ್ವಚ್ಛತೆ ಕಾಪಾಡ್ಕೊಳ್ಳಿ ಈ ಒಂದು ಯೋಜನೆ ನಿಮಗೆ ನೆರವಾಗುತ್ತೆ ಅಂತ ಹೇಳ್ದ. ಹಾಗಾದರೆ ಈ ಒಂದು ಯೋಜನೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ನೋಡೋದಾದರೆ, ಮೊದಲನೇದಾಗಿ ಯಾರೆಲ್ಲ ಗ್ರಾಮೀಣ ವಾಸಿಯಲ್ಲಿರ್ತೀರೋ ಅಂಥ ರೈತರು ಈ ಒಂದು ಯೋಜನೆಗೆ ಅರ್ಹರಾಗಿರ್ತಾರೆ. ಆದರೆ ಯಾರು ನಗರವಾಸಿ ಅಂದರೆ ಸಿಟೀಸಲ್ಲಿ ವಾಸವಿದ್ದು ಎಮ್ಮೆ ಶೆಡ್ ನಿರ್ಮಾಣ ಮಾಡ್ಕೋಬೇಕು ಅನ್ಕೊತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋ ನಿಮಗೋಸ್ಕರ ಆಗಿರೋದಿಲ್ಲ, ಈ ಒಂದು ಯೋಜನೆ ನಿಮಗೆ ಅನ್ವಯಿಸೋದಿಲ್ಲ. ಇನ್ನು ಎರಡನೇದಾಗಿ ಬಂದು ಸಣ್ಣ ಹಾಗೆ ಅತಿ ಸಣ್ಣ ರೈತರು ಕೂಡ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಅರ್ಜಿಯಲ್ಲಿ ಸಲ್ಲಿಸೋವಂಥವ್ರಿಗೆ ಜಾಬ್ ಕಾರ್ಡ್ ಇರಬೇಕಾಗಿರುತ್ತೆ. ಇನ್ನು ಹಸು ಎಮ್ಮೆ ಸಾಕಾಣಿಕೆ ಮಾಡುತ್ತಿರುವ ಅಥವಾ ಆರಂಭಿಸಲು ಉದ್ದೇಶ ಇರುವಂಥವ್ರಿಗೆ ಈ ಒಂದು ಯೋಜನೆ ಆಗಿರುತ್ತೆ. ಮತ್ತು ಕೊಟ್ಟಿಗೆ ನಿರ್ಮಾಣ ಮಾಡೋದಕ್ಕೆ ನಿಮಗೆ ಸಣ್ಣ ಆಗಲಿ ದೊಡ್ಡದಾಗಲಿ ನಿಮ್ಮ ಹತ್ರ ಸ್ವಂತ ಜಾಗ ಇರಬೇಕಾಗಿರುತ್ತೆ. ಇಷ್ಟಿದ್ರೆ ಸಾಕು, ಈ ಒಂದು ಯೋಜನೆಗೆ ನೀವು ಅಪ್ಲೈನ ಮಾಡ್ಬೋದಿರುತ್ತೆ. ಹಾಗಾದರೆ ಸಹಾಯಧನ ಎಷ್ಟಂತ ನೋಡಿದ್ರೆ, ಒಟ್ಟು ನಿಮಗೆ 57,000 ಸಹಾಯಧನ ನೀಡಲಾಗ್ತಾ ಇರುತ್ತೆ. ಅದರಲ್ಲಿ ಬಂದು ನಿಮಗೆ ಕೂಲಿ ವೆಚ್ಚ ಅಂದರೆ ಲೇಬರ್ ಕಾಸ್ಟ್ ಬಂದು ನಿಮಗೆ 10,556 ರೂಪಾಯಿ. ಇನ್ನು ಉಳಿದಂಥ ಸಾಮಗ್ರಿ ಅಂದರೆ ಮೆಟೀರಿಯಲ್ ಕಾಸ್ಟ್ ಬಂದು ನಿಮಗೆ 46,644 ರೂಪಾಯಿ ಅನ್ನೋ ರೀತಿ ಗೌರ್ಮೆಂಟ್ ಅವರು ನಿಮಗೆ ಎಸ್ಟಿಮೇಟ್ ಹಾಕಿ ನಿಮಗೆ ಅಮೌಂಟನ್ನು ನೀಡಲಾಗ್ತಾಯಿದೆ. ಇದು ಬಂದು ನಿಮಗೆ ಡೈರೆಕ್ಟಾಗಿ ಬ್ಯಾಂಕ್ಗೆ ಡೆಬಿಟ್ ಅನ್ನೋದು ಆಗುತ್ತೆ. ಹಾಗಾದರೆ ಈ ಒಂದು ಯೋಜನೆಗೆ ಎಲ್ಲಿ ಅಪ್ಲೈ ಮಾಡಬೇಕು ಮತ್ತು ಹೇಗೆ ಅಪ್ಲೈ ಮಾಡಬೇಕಂತ ನೋಡೋದಾದರೆ, ಮೊದಲನೇದಾಗಿ ನಿಮ್ಮ ಗ್ರಾಮೀಣಕ್ಕೆ ಸೇರುವಂಥ ಗ್ರಾಮ ಪಂಚಾಯತಿಗೆ ಮೊದಲನೇದಾಗಿ ಭೇಟಿ ನೀಡಬೇಕಾಗುತ್ತೆ. ಅಲ್ಲಿ ನಿಮಗೆ ಈ ರೀತಿ ಒಂದು ಯೋಜನೆಗೆ ನಾವು ಅಪ್ಲೈ ಮಾಡಬೇಕು ಅಂತ ಕೇಳಿದ್ರೆ, ಈ ಒಂದು ಯೋಜನೆ ಅಡಿಯಲ್ಲಿ ನೀವು ಈ ಒಂದು ಕೆಲಸಕ್ಕೆ ನೀವು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಪ್ರತಿ ವರ್ಷ ಗ್ರಾಮೀಣ ಪಂಚಾಯತಿಯಲ್ಲಿ ಕ್ರಿಯಾ ಯೋಜನೆ ಆ್ಯಕ್ಷನ್ ಪ್ಲ್ಯಾನ್ ಅಂಡರ್ MGNRE ಈ ಒಂದು ಯೋಜನೆಯಲ್ಲಿ ತರಿಸಲಾಗುತ್ತೆ. ಇನ್ನು ಅನುಮೋದಿತ ಪಡೆಯಲು ನೀವು ಪಂಚಾಯಿತಿ ಮಟ್ಟದಲ್ಲಿ ಅನುಮೋದನೆ ಆಧಾರದ ಬಳಿಕ ಮಾತ್ರ ನಿಮ್ಮ ಪ್ರಾರಂಭ ಮಾಡಬೇಕಾಗುತ್ತೆ ಕೆಲಸ. ಅಂದರೆ ನಿಮಗೆ ಅಪ್ರೂವಲ್ ನೀಡ್ತಾರೆ. ಈ ರೀತಿ ನಿಮಗೆ ಕೊಟ್ಟೋದಕ್ಕೆ ಅಪ್ರೂವಲ್ ಅಂತ ನೀಡಲಾಗುತ್ತೆ ಗ್ರಾಮೀಣ ಪಂಚಾಯಿತಿ ಕಡೆಯಿಂದ. ಅದಾದಮೇಲೆ ನೀವು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ, ಒಂದು ವೇಳೆ ನೀವು ಅಪ್ಲೈ ಮಾಡಿಬಿಟ್ಟಿದ್ದೀವಿ ಅಂತ ನೀವು ಏನಾದರೂ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಅಮೌಂಟ್ ಅನ್ನೋದು ಬರೋದಿಲ್ಲ. ಇನ್ನು ಕೊನೆಯ ಸ್ಟೆಪ್ ಬಂದು ನಿಮಗೆ ಅನುಮೋದಿತ ನಂತರ ಪ್ರಾರಂಭಿಕ ಹಂತದ ಹಾಗೆ ಅರ್ಧ ನಿರ್ಮಾಣ ಹಂತ ಹಾಗೆ ಸಂಪೂರ್ಣ ನಿರ್ಮಾಣದ 3 ಕೆಲಸಗಳ ಪೂರ್ಣಗೊಳಿಸಬೇಕಾಗುತ್ತೆ. ಅಂದರೆ ನಿಮಗೆ ಸ್ಟಾರ್ಟಿಂಗು, ಮಿಡಲ್ಲು ಮತ್ತು ಎಂಡಿಂಗದು ಇದು ಪ್ರೂಫ್ಸ್ ತೋರಿಸ್ಬೇಕಾಗುತ್ತೆ ನಿಮಗೆ. ಆ ಪ್ರೂಫ್ ಮೇಲೆ ನಿಮಗೆ ಅಮೌಂಟ್ ಅನ್ನೋದು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಬೀಳುತ್ತೆ. ಹಾಗಾದರೆ ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಬಳಿ ಇರುವಂಥ ಡಾಕ್ಯುಮೆಂಟ್ ಏನೇನಿಲ್ಲ ಅಂತ ನೋಡೋದಾದರೆ, ಮೊದಲನೇದಾಗಿ ಜಾಬ್ ಕಾರ್ಡ್ ಇರಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮದು ಆಧಾರ್ ಕಾರ್ಡ್. ಹಾಗೆ ಕೊಟ್ಟಿಗೆ ನಿರ್ಮಾಣ ಮಾಡಲಿಕ್ಕೆ ನಿಮಗೆ ಒಂದು ಲ್ಯಾಂಡ್ ಡಾಕ್ಯುಮೆಂಟ್ ಅಂದರೆ RTC ಇದ್ದರೆ ಸಾಕು. ಮತ್ತು ನಿಮ್ಮದು ಬ್ಯಾಂಕ್ ಪಾಸ್ಬುಕ್ ಮತ್ತು ಸ್ಥಳೀಯ ಪಶು ವೈದ್ಯಕೀಯ ದೃಢೀಕರಣ ಪತ್ರ ವೆಟೆನರಿ ಸರ್ಟಿಫಿಕೇಟ್ ಇರಬೇಕಾಗುತ್ತೆ.
ನಿಮ್ಮ ನಿಯರೆಸ್ಟ್ ಅಂದರೆ ನಿಮ್ಮ ಗ್ರಾಮೀಣಕ್ಕೆ ಸೇರೋಂಥ ಹಾಸ್ಪಿಟ್ಲಲ್ಲಿ ನೀವು ಪಡ್ಕೋಬೋದಾಗಿರುತ್ತೆ ಇದನ್ನು. ಮತ್ತು ಇಫ್ ಅಪ್ಲಿಕೇಬಲ್ ನಿಮ್ಗೇನಾದರೂ ಸಮ್ ಕ್ಯಾಟಗರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಕೇಳ್ತಾರೆ. ಅಗತ್ಯ ಇದ್ದರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ನೀಡಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಏನು ಅಗತ್ಯ ಇರೋದ್ರಿಲ್ಲ ಇದರಲ್ಲಿ. ಇಷ್ಟೆಲ್ಲ ಆದಮೇಲೆ ನಿಮಗೆ ಅರ್ಜಿ ಪ್ರೋಸೆಸ್ ಹೇಗಿರುತ್ತೆ ಅಂತ ನೋಡಿದ್ರೆ, ಈ ಒಂದು ಯೋಜನೆ ಆಲ್ಮೋಸ್ಟ್ ಬಂದು ನಿಮಗೆ ಜೂನ್ ತಿಂಗಳಲ್ಲಿ ನಿಮಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ನಿಮಗೆ ಆ ಒಂದು ಮಂತಲ್ಲೇ ನಿಮಗೆ ಈ ಒಂದು ಯೋಜನೆ ತುಂಬ ಸುಲಭವಾಗಿ ನಿಮಗೆ ಆಗುತ್ತೆ, ಅಪ್ರೂವಲ್ ಆಗುತ್ತೆ. ಬಟ್ ಈಗೂ ಕೂಡ ಅಪ್ಲೈ ಮಾಡ್ಬೋದು. ಬಟ್ ಒಂದ್ಸರಿ ಇಲ್ಲಿ ಗ್ರಾಮೀಣ ಪಂಚಾಯತಿಯಲ್ಲಿ ಕೇಳಿ ಅಪ್ಲೈನ ಮಾಡಿ. ಪ್ರತಿ ವರ್ಷ ನಿಮಗೆ ಜೂನ್ ತಿಂಗಳಲ್ಲಿ ಕ್ರಿಯಾ ಯೋಜನೆಯ ರೂಪದಲ್ಲಿ ಈ ಒಂದು ಅರ್ಜಿಯನ್ನು ಸ್ಟಾರ್ಟ್ ಮಾಡಲಾಗುತ್ತೆ. ಇನ್ನು ನೆಕ್ಸ್ಟ್ ಬಂದು ನೀವು ಅರ್ಜಿ ಸಲ್ಲಿಸಿದಂಥ ಅಪ್ಲಿಕೇಶನ್ಗಳ ಅಕ್ಟೋಬರ್ ಮಂತ್ನಲ್ಲಿ ನಿಮಗೆ ಪರಿಶೀಲನೆ ಮಾಡಲಾಗುತ್ತೆ, ಅಂದರೆ ವೆರಿಫಿಕೇಷನ್ ಮಾಡಲಾಗುತ್ತೆ. ಕೊನೆಯದಾಗಿ ನಿಮಗೆ ಏಪ್ರಿಲ್ ಬಳಿಕ ಕಾಮಗಾರಿಕೆ ಅಂದರೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಅಪ್ರೂವಲ್ ಅನ್ನೋದು ಸಿಗುತ್ತೆ. ಅಂದರೆ ನಿಮಗೆ ಈ ವರ್ಷ ಅಪ್ಲೈ ಮಾಡಿದ್ರೆ ನೆಕ್ಸ್ಟ್ ವರ್ಷ ನಿಮಗೆ ಕೆಲಸ ಮಾಡೋದಕ್ಕೆ ಅಪ್ರೂವಲ್ ಅನ್ನೋದು ಸಿಗುತ್ತೆ. ಯಾರೆಲ್ಲ ಅಷ್ಟು ಪೇಷಂಟ್ ಇಂದ ಇರೋ ಅಂಥವ್ರು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದಿರುತ್ತೆ. ಇನ್ನು 3 ಹಂತದ GDP ಫೋಟೋಗಳ ಕಡ್ಡಾಯ ಆಗಿರುತ್ತೆ. ಅಂದರೆ ಮೊದಲನೇದಾಗಿ ನೀವು ಫೌಂಡೇಶನ್ ಹಾಕಬೇಕಾದ್ರೆ ಖಾಲಿ ಜಾಗದ ನಿಮ್ಮದೊಂದು ಫೋಟೋ ತೊಗೊಂಡು ಹೋಗಬೇಕು. ಅದನ್ನು ನೀವು ಪಂಚಾಯತಿಯಲ್ಲಿ ನೀಡಬೇಕಾಗುತ್ತೆ. ನೆಕ್ಸ್ಟು ನಿಮಗೆ ಕೆಲಸ ಸ್ಟಾರ್ಟಾಗಿ ನಿಮ್ಮ ನಿರ್ಮಾಣ ಎಲ್ಲಿ ಯಾವ ಸ್ಟೇಜಲ್ಲಿದೆ ಅಂತ ಮಿಡ್ ಸ್ಟೇಜಲ್ಲಿದ್ದರೆ ಒಂದು ಅರ್ಧ ಕೆಲಸ ಮುಗಿದಿದ್ರೆ ಅದನ್ನು ಒಂದು ಫೋಟೋ ತೊಗೊಂಡೋಗಿ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ನೀಡಬೇಕಾಗುತ್ತೆ. ಕೊನೆಯದಾಗಿ ಎಲ್ಲ ಕಟ್ಟಿ ಮುಗಿಸಿದಾದ್ಮೇಲೆ ಅದೊಂದು ಫೋಟೋ ತೊಗೊಂಡೋಗಿ ನೀವು ನಿಮ್ಮ ಗ್ರಾಮ ಪಂಚಾಯತಿಗೆ ನೀಡಬೇಕಾಗುತ್ತೆ. ಈ ಒಂದು ಫೋಟೋಗಳ ಆಧಾರದ ಮೇಲೆ ನಿಮಗೆ ಅಮೌಂಟ್ ಅನ್ನೋದು ಕ್ರೆಡಿಟ್ ಅನ್ನೋದು ಆಗುತ್ತೆ. ನಿಮ್ಮ ಫೋಟೋ ಅಪ್ಲೋಡ್ ಮಾಡಿದಾದ್ಮೇಲೆ ವೆರಿಫಿಕೇಷನ್ ಮಾಡಿ ನಿಮಗೆ ಅಮೌಂಟ್ ಅನ್ನೋದು ನೀಡಲಾಗುತ್ತೆ. ಕೆಲವೊಮ್ಮೆ ಫೋಟೋ ನೋಡಿ ಕೆಲವೊಮ್ಮೆ ಡೈರೆಕ್ಟಾಗಿ ನಿಮ್ಮ ಜಾಗ ಕೂಡ ಬಂದು ಭೇಟಿ ಮಾಡಿ ನೋಡಲಾಗುತ್ತೆ. ಇನ್ನು ಈ ಒಂದು ಯೋಜನೆಯ ಪ್ರಮುಖ ಪ್ರಯೋಜನಗಳನ್ನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಹಸುಗಳ ಸುರಕ್ಷತೆ ಮತ್ತು ಹಾಲಿನ ಉತ್ಪಾದನೆ ಹೆಚ್ಚಾಗುತ್ತೆ ಮತ್ತು ರೋಗ ನಿಯಂತ್ರಕ ಶಕ್ತಿ ಇರುತ್ತೆ. ಗ್ರಾಮೀಣ ಉದ್ಯೋಗ ಸೃಷ್ಟಿಯಾಗಿರ್ಬೋದು ಮತ್ತು ರೈತರಿಗೆ ಆರ್ಥಿಕ ಸ್ಥಿತಿಗೆ ನೆರವಾಗೋದ್ರಿಂದ ಈ ಒಂದು ಯೋಜನೆ ಬಿಡುಗಡೆ ಮಾಡಲಾಗಿರುತ್ತೆ. ಸೊ ಇದಾಗಿರುತ್ತೆ ಬಾಯ್ಸ್ ಈ ಒಂದು ವಿಡಿಯೋದ ಬಗ್ಗೆ. ನಿಮ್ಗೇನಾದರೂ ಡೌಟ್ ಇದ್ದರೆ ಸಂಕೋಚ ಬೀಳದೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ. ಯಾರೆಲ್ಲ ಅಸೋಸಿಯೇಟ್ ನಿರ್ಮಾಣ ಮಾಡಬೇಕು ಅಂತಿರೋ ಅಂಥವ್ರಿಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ದೆ. ಇದೇ ಥರದ ಹೆಚ್ಚಿನ ಯೋಜನೆಗಳಿಗೋಸ್ಕರ ಹಾಗೆ ಜಾಬ್ಸ್ ಮತ್ತು ಸ್ಕೀಮ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.